ಬಾಗೂರಲ್ಲಿ ಸ್ವಾಮೀಜಿ ಭೇಟಿಯಾದ ಬಳಿಕ ದೇಗುಲವನ್ನು ತೊಳೆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರ ಮಾಡ್ತೀನಿ ನಾನು ಇದ್ರ ಬಗ್ಗೆ ಅಂಥೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಗಮನಕ್ಕೆ ಇದು ಬಂದೇ ಇಲ್ಲ ಅಂಥೇಳಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಗಮನಿಸ್ತೀನಿ ನಾನು ಅಂತ ಕೂಡ ಹೇಳಿದ್ದಾರೆ. ಮುಜರಾಯಿ ಇಲಾಖೆಯವ್ರು ನೋಡಬೇಕಾಗುತ್ತೆ, ಇದು ಸಾಮಾಜಿಕ ವಿಚಾರ ಆಗುತ್ತೆ, ಗಂಭೀರ ಇದ್ದರೆ ಗಮನ ಹರಿಸಬೇಕಾಗತ್ತೆ. MS ರಾಮಯ್ಯ ಮೊಮ್ಮಗನಿಗೆ ಚಿಕ್ಕಬಳ್ಳಾಪುರ ಟಿಕೆಟ್, ಇನ್ನೊಂದು ಕಡೆ ಆ ಒಂದು ವಿಚಾರ ಕೂಡ ಬರ್ತಾ ಇದೆ ಇಲ್ಲಿ. ಅದಕ್ಕಿಂತ ಮುಂಚಿತವಾಗಿ ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಈ ದೇವಸ್ಥಾನದ ವಿಚಾರ ಇದ್ದು ನನ್ನ ಗಮನಕ್ಕೆ ಬಂದಿಲ್ಲ ಇದು ಅಂತ ಒಂದು ಕಡೆ ಇಲ್ಲಿ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರು, ಗೃಹ ಸಚಿವರು. ಈ ಥರದೊಂದು ಅವಮಾನ ನಡೆದಿದೆಯಾ, ದೇವಸ್ಥಾನ ತೊಳೆದಿದ್ದಾರಾ ಅಲ್ಲಿ, ಯಾಕಿದು, ಏನಾಯ್ತು ಇಲ್ಲಿ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಪೊಲೀಸು ರೆಗ್ಯುಲೇಟ್ ಮಾಡೋದಿಲ್ಲ. ಅವ್ರು ಯಾರಾದರೂ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಆಗಿದೆ ಅಂದಾಗ ಸ್ವಾಮೀಜಿ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅದನ್ನು ಯಾವ ಕಾರಣಕ್ಕಾಗಿದೆ ಏನು ಅಂತೇಳಿ ವಿಚಾರ ಮಾಡ್ತಾರೆ. ಅದನ್ನು ನನಗೆ ಗಮನದಲ್ಲಿ ಬಂದಿಲ್ಲ ಇನ್ನೂ ಕೂಡ. ನೋಡ್ತೀನಿ ಅದೇನಾದರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ವಿಚಾರ ಆದ್ರೆ ಸ್ವಾಮೀಜಿಗಳು ಜಾತಿಯನ್ನು ಇಟ್ಕೊಂಡು ಈ ರೀತಿ ಮಾಡ್ತಿದ್ದಾರೆ, ಎಷ್ಟು ಸರಿ ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ಅದನ್ನ ಅವರು ಹ್ಯಾಂಡಲ್ ಮಾಡಬೇಕಾಗಿರೋರು ಮುಜರಾಯಿ ಇಲಾಖೆನವ್ರು ಹ್ಯಾಂಡಲ್ ಮಾಡಬೇಕು. ನಮ್ಮ ಪೊಲೀಸಿಗೆ ಬರೋದು ಆಮೇಲೆ ಅಲ್ವಾ, ಏನಾರ ಗಲಾಟೆ ಆದರೆ ಅಥವಾ ಏನಾದರೂ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ವಿಚಾರಿಸ್ತಾರೆ. ಇದು ಮುಜರಾಯಿ ಇಲಾಖೆನವ್ರು ನೋಡಬೇಕು. ನಾನು ಮಾತಾಡ್ತೇನೆ, ಇದು ಸಾಮಾಜಿಕವಾದಂಥ ವಿಚಾರ, ಸೋಷಿಯಲ್ ಪ್ರಾಬ್ಲಮ್ ಇದು. ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನು ಇಲಾಖೆಯವರು ಮಾಡಬೇಕು. ಗಂಭೀರವಾಗಿ ಇದು ವಿಷಯ ಇತ್ತು ಅಂದರೆ ಅದನ್ನು ಇಲಾಖೆಯವರು ಇಲಾಖೆಯವರು ಅಂದರೆ ಯಾರು ಸಂಬಂಧಪಟ್ಟವರು ಅದನ್ನು ಬಗೆಹರಿಸಬೇಕಾಗ್ತದೆ. ಬೇರೆ ಹಂತಕ್ಕೆ ಹೋಯ್ತು ಅಂದರೆ ಇದನ್ನು ನಾವು ಸೋಷಿಯಲ್ ಪ್ರಾಬ್ಲಮ್ ಅಂತ ತಗೊಂಡು ಸರ್ಕಾರದಲ್ಲಿ ವಿಚಾರ